ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ನಾಳೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಮತದಾನಕ್ಕೆ ಕೆಲವು ಗಂಟೆಗಳು ಬಾಕಿ ಇದೆ. ಈ ಚುನಾವಣೆ ರಾಜಕೀಯ ಪಕ್ಷಗಳಿಗೆ ಏನು ಲಾಭ ನಷ್ಟ ತರುತ್ತೋ ಗೊತ್ತಿಲ್ಲ. ಆದರೆ ಈ ಬೈ ಎಲೆಕ್ಷನ್ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಮಾಡು ಇಲ್ಲವೇ ಮಡಿ ಎಂಬಂತಹ ಚುನಾವಣೆಯಾಗಿದೆ. ಹಾಗಾಗಿ ದಾವಣಗೆರೆ ದಕ್ಷಿಣದ ಫಲಿತಾಂಶ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿ ಉಂಟು ಮಾಡುವ ಪರಿಣಾಮಗಳೇನು ಅನ್ನೋದೇ ನಮ್ಮ ಇಂದಿನ ಚರ್ಚಾ ವಿಷಯ. ಆ ಬಗ್ಗೆ ವಿವರವಾಗಿ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಪ್ರಾತಿನಿಧ್ಯ ಮತ್ತು ಸ್ವಾಭಿಮಾನ, ಇದು ಈ ಬೈ ಎಲೆಕ್ಷನ್ ಕರ್ನಾಟಕದ ಮುಸ್ಲಿಂ ಸಮುದಾಯದ ಮುಂದಿರುವ ಎರಡು ದೊಡ್ಡ ಸವಾಲುಗಳು. ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲುವುದೇ ಈಗ ಮುಸ್ಲಿಮರ ಮುಂದಿರುವ ದೊಡ್ಡ ಸವಾಲು. ಈ ಸವಾಲಿನ ಹೋರಾಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯವಾಗಿ ಗೆಲುವು ಸಿಗಬೇಕಾದ್ರೆ ಅಲ್ಲಿ ಮುಸ್ಲಿಮರಿಗೆ ದೋಖ ಮಾಡಿದವರು ಸೋಲ್ಲೇಬೇಕಾಗತ್ತೆ. ದಾವಣಗೆರೆ ದಕ್ಷಿಣದ ಕುಟುಂಬದ ರಾಜಕಾರಣ, ಹಣದ ರಾಜಕಾರಣ, ಫ್ಯೂಡಲ್ ರಾಜಕಾರಣ ಸೋಲಬೇಕಾಗತ್ತೆ. ದಾವಣಗೆರೆಯ ವಂಶದ ಕುಡಿ ಸೋಲ್ಬೇಕಾಗತ್ತೆ. ಮುಸ್ಲಿಮರ ಪ್ರಾತಿನಿಧ್ಯ ಮತ್ತು ಸ್ವಾಭಿಮಾನ ಗೆಲ್ಲಬೇಕಾದ್ರೆ ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಪರ್ಯಾಯ ರಾಜಕಾರಣವೇ ಗೆಲ್ಲಬೇಕಾಗಿದೆ. ಅವರು ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 40% ಇರುವ ಸಮುದಾಯಕ್ಕೆ ಟಿಕೆಟ್ ನಿರಾಕರಿಸಿ ತಮ್ಮ ಸೊಕ್ಕನ್ನ ತೋರಿಸಿದವರು. ಅವರ ಆ ಸೊಕ್ಕನ್ನ ಮುಸ್ಲಿಮರು ಒಂದಾಗಿ ಸೇರಿ ಇಳಿಸಲೇಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಮುಸ್ಲಿಮರಿಗೆ ನಿರಾಕರಿಸಿರುವುದು ಕೇವಲ ಟಿಕೆಟ್ ಮಾತ್ರ ಅಲ್ಲ ರೀ, ಅಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯವನ್ನ ತಿರಸ್ಕರಿಸಲಾಗಿದೆ, ಸಾಮಾಜಿಕ ನ್ಯಾಯವನ್ನ ಸಮಾಧಿ ಮಾಡಲಾಗಿದೆ, ಮುಸ್ಲಿಮರ ಸ್ವಾಭಿಮಾನಕ್ಕೂ ಸವಾಲೊಡ್ಡಿದ್ದಾರೆ, ಮುಸ್ಲಿಮರ ರಾಜಕೀಯ ಭವಿಷ್ಯವನ್ನೇ ಅಪಾಯಕ್ಕೆ ತಂದೊಡ್ಡಿದ್ದಾರೆ. ಈ ಅನ್ಯಾಯ ಮಾಡಿದವರು ಒಂದು ವೇಳೆ ದಾವಣಗೆರೆ ದಕ್ಷಿಣದಲ್ಲಿ ಗೆದ್ರೆ ಅದು ಕೇವಲ ದಾವಣಗೆರೆ ಮುಸ್ಲಿಮರ ಸ್ವಾಭಿಮಾನಕ್ಕಾಗುವ ಸೋಲು ಮಾತ್ರ ಅಲ್ಲ, ಅದು ಕರ್ನಾಟಕದ ಮುಸ್ಲಿಮರ ರಾಜಕೀಯ ಭವಿಷ್ಯಕ್ಕೆ ಎದುರಾಗುವ ಕಂಟಕವಾಗಿ ಮಾರ್ಪಾಡಾಗತ್ತೆ. ಈ ಪ್ರಜ್ಞೆ ದಾವಣಗೆರೆ ದಕ್ಷಿಣದ ಪ್ರಜ್ಞಾವಂತ ಮುಸ್ಲಿಂ ಮತದಾರರ ತಲೆಯಲ್ಲಿರಬೇಕು. ನಾಳೆ ಓಟು ಹಾಕುವಾಗ ಈ ಪ್ರಜ್ಞೆ ಇಟ್ಕೊಂಡೇ ಓಟು ಹಾಕಬೇಕು. ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣದ ಕುಡಿ ಗೆದ್ರೆ ಮುಂದಿನ 25-30 ವರ್ಷಗಳ ಕಾಲ ಅಲ್ಲಿ ಬಹುಸಂಖ್ಯಾತ ಅಹಿಂದ ಮತದಾರರ ಪ್ರಾತಿನಿಧ್ಯಕ್ಕೆ ಅವಕಾಶವೇ ಇಲ್ಲದಂತಾಗತ್ತೆ. ಅಲ್ಲಿನ ಅಹಿಂದ ವರ್ಗ ಮತ್ತದೇ ಶ್ರೀಮಂತ ಕುಟುಂಬದ ಮುಂದೆ ಕೈಕಟ್ಟಿ ನಿಲ್ಬೇಕಾಗತ್ತೆ. ಅದು ನಿಜಕ್ಕೂ ಇನ್ನಷ್ಟು ಶೋಚನೀಯ. ದಾವಣಗೆರೆಯಲ್ಲಿ ಕೈಕಟ್ಟಿ ಬಾಯಿ ಮುಚ್ಚಿ ನಿಂತ್ಕೊಳ್ಳುವ ಪರಿಸ್ಥಿತಿ ಬರುತ್ತೆ ಎಂದಾದರೆ ಪೂರ್ತಿ ಕರ್ನಾಟಕದಲ್ಲೂ ಮುಸ್ಲಿಮರಿಗೆ ಅದೇ ಸ್ಥಿತಿ ಬರುತ್ತೆ ರೀ. ಮುಸ್ಲಿಮರ ಪ್ರಾತಿನಿಧ್ಯವನ್ನ ಕಿತ್ತುಕೊಂಡ್ರು ನಾವು ಜಯಗಳಿಸ್ತೇವೆ, ಮುಸ್ಲಿಮರ ಸ್ವಾಭಿಮಾನವನ್ನ ಮಣ್ಣು ಮುಕ್ಕಿಸಿಯೂ ನಾವು ಗೆಲ್ತೇವೆ ಎಂಬ ಮನಸ್ಥಿತಿಗೆ ಅವರು ಬಂದ್ರೆ ಕರ್ನಾಟಕದ ಮುಸ್ಲಿಮರು ಮುಂದಿನ ದಿನಗಳಲ್ಲಿ ಅವರ ಮುಂದೆ ಕೈಕಟ್ಟಿ ಬಾಯಿ ಮುಚ್ಚಿ ಇರಬೇಕಾಗತ್ತೆ. ಅಷ್ಟೇ ಅಲ್ಲ, ಅವರು ಇದೇ ಮನಸ್ಥಿತಿಯಲ್ಲಿ ಮುಂದುವರಿದರೆ ಈಗ ಮುಸ್ಲಿಮರಿಗೆ ಸಿಗ್ತಾ ಇರುವ ಕ್ಷೇತ್ರಗಳು ಕೂಡ ಮುಂದಕ್ಕೆ ಕೈ ತಪ್ಪಬಹುದು. ಮುಸ್ಲಿಮರಿಗೆ ಅನ್ಯಾಯ ಮಾಡಿದವರು ದಾವಣಗೆರೆಯಲ್ಲಿ ಗೆದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಬಾಹುಳ್ಯದ ಇನ್ನಷ್ಟು ಕ್ಷೇತ್ರಗಳು ಮುಸ್ಲಿಮರ ಕೈ ತಪ್ಪಬಹುದು. ಈಗ ಮುಸ್ಲಿಂ ಶಾಸಕರು ಇರುವ ಕ್ಷೇತ್ರಗಳಲ್ಲೂ ಬದಲಾವಣೆಯಾಗಬಹುದು. ಉಳ್ಳಾಳದಲ್ಲೂ ಮುಸ್ಲಿಮರಿಗೆ ಟಿಕೆಟ್ ತಪ್ಪಬಹುದು, ಚಾಮರಾಜಪೇಟೆಯಲ್ಲೂ ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸಬಹುದು, ನರಸಿಂಹರಾಜ ಕ್ಷೇತ್ರದಲ್ಲೂ ಮುಸ್ಲಿಮರನ್ನ ಕಡೆಗಣಿಸಬಹುದು, ಶಿವಾಜಿನಗರದಲ್ಲೂ ಮುಸ್ಲಿಮರ ಟಿಕೆಟ್ ಕಿತ್ಕೊಳ್ಬಹುದು. ಹಾಗೆ ಶಾಂತಿನಗರ, ರಾಮನಗರ, ಬೀದರ್, ಕಲಬುರಗಿ ಉತ್ತರ, ಬೆಳಗಾವಿ ಉತ್ತರ, ಶಿಗ್ಗಾವಿಯಲ್ಲೂ ಮುಸ್ಲಿಮರನ್ನ ಕಡೆಗಣಿಸಬಹುದು. ಅದಾಗದಂತೆ ನೋಡಿಕೊಳ್ಬೇಕು ಎಂದಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಸ್ವಾಭಿಮಾನವೇ ಗೆಲ್ಲಬೇಕಾಗಿದೆ. ಅಲ್ಲಿ ಮುಸ್ಲಿಮರ ಸ್ವಾಭಿಮಾನ ಗೆಲ್ಲಬೇಕಾದ್ರೆ ವಂಶದ ಕುಡಿ ಸೋಲ್ಬೇಕು. ಈ ಸರಳ ಸೂತ್ರ ತಲೆಯಲ್ಲಿಟ್ಟು ದಾವಣಗೆರೆಯ ಮುಸ್ಲಿಮರು ಮತ ಚಲಾಯಿಸಬೇಕು. ದಾವಣಗೆರೆಯಲ್ಲಿ ಫ್ಯೂಡಲ್ ರಾಜಕಾರಣಕ್ಕೆ ಗೆಲುವು ಸಿಕ್ಕರೆ ಅದರಿಂದ ಮುಸ್ಲಿಮರ ರಾಜಕೀಯ ಪ್ರಭಾವ ತುಂಬಾ ನಗಣ್ಯ ಆಗತ್ತೆ. ರಾಜಕೀಯವಾಗಿ ಮುಸ್ಲಿಮರು ಇನ್ನಷ್ಟು ಅಧಪತನ ಕಾಣೋದು ಗ್ಯಾರಂಟಿ. ಹಾಗಾಗಿ ಈ ಚುನಾವಣೆ ಕೇವಲ ದಾವಣಗೆರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮೇಲೆ ಪ್ರಭಾವ ಬೀರುವಂಥದ್ದು. ಒಂದು ವೇಳೆ ದಾವಣಗೆರೆಯಲ್ಲಿ ಸೊಕ್ಕಿನ ರಾಜಕಾರಣ ಗೆದ್ರೆ ಅಲ್ಲಿನ ಮುಸ್ಲಿಮರು ಹೊರಡಿಸಿರುವ ಸ್ವಾಭಿಮಾನದ ಘೋಷಣೆಗೂ ಸೋಲಾಗಲಿದೆ. ಆ ಸೋಲು ಭವಿಷ್ಯದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯಕ್ಕೆ ದೊಡ್ಡ ಸವಾಲು ತಂದೊಡ್ಡಲಿದೆ.
ಮುಸ್ಲಿಮರಿಗೆ ಟಿಕೆಟ್ ನಿರಾಕರಿಸಿ ಅನ್ಯಾಯ ಮಾಡಿದವರು ಅಲ್ಲಿ ಗೆದ್ರೆ ಅದು ಮುಸ್ಲಿಮರ ರಾಜಕಾರಣದ ಸೋಲಾಗಲಿದೆ. ಇಷ್ಟರವರೆಗೆ ಇವರು ಹೇಳ್ತಾ ಇದ್ದಿದ್ದು ನಾವು ಗೆದ್ರೆ ಮುಸ್ಲಿಮರು ಗೆದ್ದಂತೆ ಅಂತ, ನಾವು ಅಧಿಕಾರದಲ್ಲಿದ್ರೆ ಮುಸ್ಲಿಮರು ಸೇಫ್ ಅಂತ. ಆದರೆ ದಾವಣಗೆರೆಗೆ ಸಂಬಂಧಿಸಿ ಅವರ ಗೆಲುವು ಮುಸ್ಲಿಮರ ಸೋಲಾಗತ್ತೆ. ಅಲ್ಲಿ ಅವರು ಗೆದ್ರೆ ಕರ್ನಾಟಕದ ಮುಸ್ಲಿಮರು ರಾಜಕೀಯವಾಗಿ 25 ವರ್ಷ ಹಿಂದಕ್ಕೆ ಹೋಗ್ತಾರೆ. ಅದೇ ಅಲ್ಲಿ ಅಧಿಕಾರಸ್ಥರು ಸೋತ್ರೆ ಮುಸ್ಲಿಮರ ರಾಜಕೀಯ ಒಂದು 25 ವರ್ಷಗಳಷ್ಟು ಮುಂದಕ್ಕೆ ಹೋಗಿ ನಿಲ್ಲತ್ತೆ. ಹಾಗಾಗಿ ಈ ಚುನಾವಣೆ ಕರ್ನಾಟಕದ ರಾಜಕಾರಣಕ್ಕೆ ಹೊಸ ದಿಕ್ಕು ತೋರಿಸುವ ಟರ್ನಿಂಗ್ ಪಾಯಿಂಟ್. ಮುಸ್ಲಿಮರಿಗೆ ಇನ್ಮುಂದೆ ರಾಜಕಾರಣದಲ್ಲಿ ಹೆಚ್ಚು ಪ್ರಾತಿನಿಧ್ಯ ಸಿಗಬೇಕಾದ್ರೆ, ಮುಸ್ಲಿಮರ ರಾಜಕೀಯ ಸ್ವಾಭಿಮಾನ ಉಳಿಬೇಕಾದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ ವೆರಿ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಯೋಚನೆ ಮಾಡಬೇಕಾಗಿರೋದು ಅಲ್ಲಿನ ಮುಸ್ಲಿಂ ಮತದಾರರು. ಮುಸ್ಲಿಮರು ರಾಜಕೀಯವಾಗಿ 25 ವರ್ಷ ಹಿಂದಕ್ಕೆ ಹೋಗ್ಬೇಕಾ ಅಥವಾ 25 ವರ್ಷ ಮುಂದಕ್ಕೆ ಹೋಗ್ಬೇಕಾ, ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ದಾವಣಗೆರೆ ದಕ್ಷಿಣದ ಮುಸ್ಲಿಂ ಮತದಾರರು. ಒಂದ್ ವೇಳೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ಸ್ವಾಭಿಮಾನಕ್ಕೆ ಜಯ ಸಿಕ್ಕರೆ ಅದರಿಂದ ಸಮುದಾಯಕ್ಕೆ ರಾಜಕೀಯವಾಗಿ ದೊಡ್ಡ ಬೂಸ್ಟ್ ಸಿಗತ್ತೆ. ಎಲ್ಲಾ ಪಕ್ಷಗಳಲ್ಲೂ ಮುಸ್ಲಿಮರಿಗೆ ಹೆಚ್ಚಿನ ಅವಕಾಶ ಸಿಗುವ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಟ್ಟಿದ್ದು ಕೇವಲ 15 ಟಿಕೆಟ್. ಅದೇ ಮುಸ್ಲಿಮರು ದಾವಣಗೆರೆಯಲ್ಲಿ ತಕ್ಕ ಪಾಠ ಕಲಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ 15 ಅಲ್ಲ 25ರಿಂದ 30 ಟಿಕೆಟ್ ಸಿಗುವ ಚಾನ್ಸ್ ಇದೆ. JDS ಕೂಡ ಹೆಚ್ಚಿನ ಸೀಟ್ ಆಫರ್ ಮಾಡಬಹುದು. ಅಷ್ಟೇ ಯಾಕೆ, ಬಿಜೆಪಿಯವರು ಕೂಡ ಮುಸ್ಲಿಮರ ಮೇಲೆ ಇನ್ನಷ್ಟು ಅನುಕಂಪ ತೋರಿಸಬಹುದು. ಅದರಿಂದ ಇಡೀ ರಾಜಕೀಯ ಸಮೀಕರಣವೇ ಬದಲಾಗಲು ಅವಕಾಶ ಇದೆ. ಎಲ್ಲಾ ಪಕ್ಷಗಳು ಮುಸ್ಲಿಮರನ್ನ ಒಲಿಸಿಕೊಳ್ಳಲು ಮುಸ್ಲಿಮರ ಕಾಲಡಿಗೆ ಬಂದೇ ಬರ್ತಾರೆ. ಇದೆಲ್ಲ ಸಾಧ್ಯ ಆಗ್ಬೇಕಾದ್ರೆ ಮುಸ್ಲಿಮರು ಈ ಸಲ ಪರ್ಯಾಯ ರಾಜಕಾರಣವನ್ನ ಗೆಲ್ಲಿಸಲೇಬೇಕು. ವಂಶ ರಾಜಕೀಯಕ್ಕೆ ಸೋಲುಣಿಸಬೇಕು. ಹಾಗಾಗಿ ವಂಶದ ಕುಡಿ ಗೆಲ್ಲದಂತೆ ನೋಡಿಕೊಳ್ಳುವುದು ಮುಸ್ಲಿಮರಿಗೆ ಮುಖ್ಯ ಆಗತ್ತೆ. ಈ ಸಲ ಟಿಕೆಟ್ ಕೊಡೋಕೆ ಸಾಧ್ಯವಾಗಿಲ್ಲ. 28ಕ್ಕೆ ಟಿಕೆಟ್ ಕೊಡೋಣ ಎಂಬ ನಾಟಕವನ್ನ ದಾವಣಗೆರೆಯ ಮುಸ್ಲಿಮರು ನಂಬಿ ಮೂರ್ಖರಾಗಬೇಡಿ. ಈ ಸಲ ಕೊಡದವರು 28ಕ್ಕೂ ಕೊಡಲ್ಲ. ವಂಶದ ಕುಡಿಗಾಗಿ ಈ ಸಲ ಟಿಕೆಟ್ ಕೊಡದವರು 2028ರಲ್ಲಿ ಸಿಟ್ಟಿಂಗ್ MLAಗೆ ಟಿಕೆಟ್ ನಿರಾಕರಿಸಿ ಮುಸ್ಲಿಮರಿಗೆ ಕೊಡೋಕೆ ಸಾಧ್ಯ ಇದೆಯೇನ್ರಿ? ಖಂಡಿತ ಸಾಧ್ಯ ಇಲ್ಲ. ಸತ್ತ ಕುಟುಂಬಕ್ಕೆ ಟಿಕೆಟ್ ಕೊಡೋದಷ್ಟೇ ಅವರ ಪರಂಪರೆ ಅಲ್ಲ, ಹಾಲಿ ಶಾಸಕರಿಗೂ ಟಿಕೆಟ್ ಕೊಡೋದು ಅವರ ಪರಂಪರೆ. ಅವರು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸೋದೇ ಇಲ್ಲ ಅಂತ ಇತಿಹಾಸವೇ ಅವರ ಪಕ್ಷದಲ್ಲಿ ಇಲ್ಲ. ಹಾಗಾಗಿ ನಯವಂಚಕರ ಬಣ್ಣದ ಮಾತುಗಳನ್ನ ದಾವಣಗೆರೆಯ ಮುಸ್ಲಿಮರು ನಂಬೇಡಿ. ಭರವಸೆಯ ಮಾತುಗಳನ್ನ ನಂಬಿ ವಂಶದ ಕುಡಿಯನ್ನ ಬೆಂಬಲಿಸಿದ್ರೆ 2028ಕ್ಕೂ ಮುಸ್ಲಿಮರಿಗೆ ಚೊಂಬೆ ಸಿಗೋದು. ಈ ಸಲ ವಂಶದ ಕುಡಿ ಸೋತ್ರಷ್ಟೇ 2028ಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಸಿಗಲು ಸಾಧ್ಯ. ವಂಶದ ಕುಡಿ ಗೆದ್ರೆ 2028ಕ್ಕೆ ಮಾತ್ರ ಅಲ್ಲ, 2038ಕ್ಕೂ ಅವರಿಗೆ ಟಿಕೆಟ್, 48ಕ್ಕೂ ಅವರಿಗೆ ಟಿಕೆಟ್, 58ಕ್ಕೂ ಅವರಿಗೆ ಟಿಕೆಟ್. ಅಷ್ಟೇ ಅಲ್ಲ, ಈ ಬೈ ಎಲೆಕ್ಷನ್ ರಿಸಲ್ಟ್ ಕರ್ನಾಟಕದ ರಾಜಕಾರಣದಲ್ಲಿ ಮುಸ್ಲಿಂ ನಾಯಕತ್ವಕ್ಕೆ ಸಂಬಂಧಿಸಿಯೂ ಮಹತ್ವ ಪಡೆದಿದೆ. ಕರ್ನಾಟಕದ ಸರ್ಕಾರದ ಪ್ರಭಾವಿ ಮುಸ್ಲಿಂ ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿ ಅವರು ಮುಸ್ಲಿಂ ಸಮುದಾಯದ ಪರವಾಗಿ ಧ್ವನಿ ಎತ್ತಿದ್ರು. ಶ್ರೀಮಂತ ಕುಟುಂಬದ ಮುಂದೆ ತಮ್ಮ ಸ್ವಾಭಿಮಾನವನ್ನ ತೋರಿಸಿದರು. ಅವರು ದಾವಣಗೆರೆಗೆ ಕಾಲಿಡದೆ ಕೇರಳದಲ್ಲಿ ಪ್ರಚಾರಕ್ಕೆ ಹೋಗುವ ಮೂಲಕ ದಾವಣಗೆರೆಯಲ್ಲಿ ಮುಸ್ಲಿಮರ ಸ್ವಾಭಿಮಾನದ ಪರವಾಗಿ ಸಂದೇಶ ರವಾನಿಸಿದರು. ಕೊನೆಗೆ ಹೈಕಮಾಂಡ್ ಮತ್ತು CM ಅವರ ಒತ್ತಡಕ್ಕೆ ಮಣಿದು ಸುಮ್ಮನೆ ದಾವಣಗೆರೆಗೆ ಬಂದು ಹೋದರೆ ಹೊರತು ವಂಶದ ಕುಡಿಯನ್ನ ಗೆಲ್ಲಿಸುವ ಪ್ರಯತ್ನಕ್ಕೆ ಅವರು ಕೈ ಹಾಕಿಲ್ಲ. ಈಗ ಅವರನ್ನೇ ಗುರಿ ಮಾಡಲಾಗಿದೆ. ಅವರ ರಾಜಕೀಯ ಪ್ರಭಾವವನ್ನೇ ತಗ್ಗಿಸಲು ಪ್ರಯತ್ನಗಳು ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ಗೆ ವಿರುದ್ಧವಾಗಿ ಮುಸ್ಲಿಂ ಶಾಸಕರನ್ನೇ ಛೂ ಬಿಡಲಾಗಿದೆ. ಅದರಲ್ಲಿ ಅವರು ಯಶಸ್ಸು ಕಂಡ್ರೆ ಕೇವಲ ಅದು ಜಮೀರ್ ಅಹಮದ್ ಖಾನ್ಗಷ್ಟೇ ಹಿನ್ನಡೆಯಲ್ಲ, ಅದು ಕರ್ನಾಟಕದ ರಾಜಕಾರಣದಲ್ಲಿ ಮುಸ್ಲಿಂ ನಾಯಕತ್ವಕ್ಕೆ ಹಾನಿ ಮಾಡುತ್ತೆ. ಮುಸ್ಲಿಂ ನಾಯಕತ್ವವೇ ಮರೆಯಾಗತ್ತೆ. ಇದನ್ನ ದಾವಣಗೆರೆಯ ಮುಸ್ಲಿಮರು ಮತ್ತು ಕರ್ನಾಟಕದ ಮುಸ್ಲಿಮರು ಅರ್ಥ ಮಾಡಿಕೊಳ್ಬೇಕು. ನಾಳೆ ಬೈ ಎಲೆಕ್ಷನ್ನಲ್ಲಿ ವೋಟ್ ಮಾಡುವಾಗ ಈ ವಿಚಾರಗಳು ನಿಮ್ಮ ತಲೆಯಲ್ಲಿರಲಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕೇವಲ ಒಂದು ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲ, ಅದು ಕರ್ನಾಟಕದ ರಾಜಕಾರಣಕ್ಕೆ ಹೊಸ ದಿಕ್ಕು ತೋರಿಸುವ ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾಗಲಿದೆ. ಈ ಚುನಾವಣೆ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರಗಳಿಗೆ ಸೀಮಿತ ಆಗಿಲ್ಲ. ದಾವಣಗೆರೆ ಚುನಾವಣೆ ಈಗ ಪ್ರಾತಿನಿಧ್ಯ ಮತ್ತು ಸ್ವಾಭಿಮಾನದ ಸಂಕೇತ ಆಗಿದೆ. ರಾಜಕೀಯ ಅಂದ್ರೆ ಕೇವಲ ಚುನಾವಣೆಗಳಲ್ಲ, ಪಕ್ಷಗಳ ಬಲಾಬಲ ಮಾತ್ರ ಅಲ್ಲ. ರಾಜಕೀಯ ಅಂದ್ರೆ ಪೋಸ್ಟರ್ ಹಚ್ಚೋದು, ಪ್ರಚಾರ ನಡೆಸೋದು,
ವೋಟ್ ಹಾಕೋದು ಅಷ್ಟೇ ಅಲ್ಲ, ರಾಜಕೀಯ ಅಂದ್ರೆ ಅಧಿಕಾರದ ಹೋರಾಟ. ರಾಜಕೀಯ ಅಂದ್ರೆ ಅದು ಮಾಸ್ಟರ್ ಕೀ. ಒಂದು ಸಮುದಾಯದ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಗತಿ ಕಾಣಬೇಕಾದ್ರೆ ಅದಕ್ಕೆ ರಾಜಕೀಯ ಶಕ್ತಿಯೇ ಮಾಸ್ಟರ್ ಕೀ. ಸಮುದಾಯಗಳ ಒಟ್ಟು ಪ್ರಗತಿಗೆ ರಾಜಕೀಯ ಅಧಿಕಾರವೇ ಪ್ರಮುಖ ಕೀಲಿಕೈ. ಇದನ್ನು ನಮಗೆ ಹೇಳಿಕೊಟ್ಟವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಭಾರತದಲ್ಲಿರುವ ದೀನದಲಿತರು, ಶೋಷಿತರು, ದಮನಿತರು, ಅಂಚಿನಲ್ಲಿರುವ ಸಮುದಾಯಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕಾದ್ರೆ ಅದಕ್ಕೆ ರಾಜಕೀಯ ಅಧಿಕಾರವೇ ಮಾಸ್ಟರ್ ಕೀ. ಅದನ್ನ ನೀವು ಪಡಿಬೇಕಾಗತ್ತೆ ಅಂತ ಅಂಬೇಡ್ಕರ್ ಅವರು ಹೇಳಿದರು. ರಾಜಕೀಯ ಶಕ್ತಿ ಇಲ್ಲದೆ, ರಾಜಕೀಯ ಅಧಿಕಾರವಿಲ್ಲದೆ ತುಳಿತಕ್ಕೊಳಗಾದವರು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಅಥವಾ ತಮ್ಮ ಸ್ಥಿತಿಗಳನ್ನು ಸುಧಾರಿಸಲು ಸಾಧ್ಯವಿಲ್ಲ ಎಂಬುದು ಅಂಬೇಡ್ಕರ್ ಅವರು ಎಚ್ಚರಿಸಿದರು. ಸಮುದಾಯಗಳು ತಮ್ಮ ರಾಜಕೀಯ ಶಕ್ತಿ ಬೆಳೆಸಿಕೊಳ್ಳಲು ಅವರು ಸಲಹೆಯನ್ನ ನೀಡಿದರು. ಅಂಬೇಡ್ಕರ್ ಅವರ ಮಾತುಗಳನ್ನ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಲ್ಪಸಂಖ್ಯಾತ ಮತದಾರರು ತಮ್ಮ ಮೆದುಳಿಗೆ ಏರಿಸಬೇಕಾಗಿದೆ. ದಾವಣಗೆರೆ ದಕ್ಷಿಣದ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಅಲ್ಪಸಂಖ್ಯಾತರು ಈಗ ಅಂಬೇಡ್ಕರ್ ಅವರ ಕಣ್ಣೋಟದಲ್ಲಿ ದಾವಣಗೆರೆ ಉಪಚುನಾವಣೆಯನ್ನ ನೋಡಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.